ತಾಮೀರ್ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಅವ್ಯವಹಾರ ಆರೋಪ. ದಾಂಡೇಲಿ ಶಾಖೆ ಸ್ಥಳಾಂತರಕ್ಕೆ ವಿರೋಧ. ಸದಸ್ಯರಿಂದ ಅಧಿಕಾರಿಗಳಿಗೆ ಮನವಿ. ತಾಮೀರ್ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ದಾಂಡೇಲಿ ಶಾಖೆಯಲ್ಲಿ ನಡೆದಿರುವ ಎನ್ನಲಾದ ಅವ್ಯವಹಾರಗಳ ಕುರಿತು ಸದಸ್ಯರು ಹಾಗೂ ಷೇರುದಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಗುರುವಾರ ತಾಮೀರ್ ಕೋ ಆಪರೇಟಿವ್ ಸೊಸೈಟಿಯ ಅಧಿಕಾರಿಗಳು ಕೆಲ ಟೆಂಡರ್ ಸಂಬಂಧಿತ ವಿಚಾರಗಳಿಗಾಗಿ ದಾಂಡೇಲಿಗೆ ಭೇಟಿ ನೀಡಿದ ವೇಳೆ ಸೊಸೈಟಿಯ ಖಾತೆದಾರರು ಹಾಗೂ ಷೇರುದಾರರು ಅಧಿಕಾರಿಗಳನ್ನು ಭೇಟಿ ಮಾಡಿ ಹಲವು ಗಂಭೀರ ಆರೋಪಗಳನ್ನು ಮುಂದಿಟ್ಟರು. ತಾಮೀರ್ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂಕೋಲಾ ವ್ಯಾಪ್ತಿಯಲ್ಲಿ ಜಿಲ್ಲೆಯಾದ್ಯಂತ 13 ಶಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದು ಮುಸ್ಲಿಂ ಸಮುದಾಯದ ಬಲಿಷ್ಠ ಬ್ಯಾಂಕ್ ಆಗಿ ಬೆಳೆದಿದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಸೊಸೈಟಿಯಲ್ಲಿ ಅನೇಕ ಹಗರಣಗಳು ನಡೆಯುತ್ತಿವೆ ಎಂದು ಸದಸ್ಯರು ಆರೋಪಿಸಿದ್ದಾರೆ. ವಿಶೇಷವಾಗಿ ದಾಂಡೇಲಿ ಶಾಖೆಯಲ್ಲಿ ನಡೆದಿರುವ ಚಿನ್ನದ ಹಗರಣದ ಕುರಿತು ಸಂಘದ ಲೆಕ್ಕಪತ್ರ ವರದಿಯಲ್ಲಿ ಉಲ್ಲೇಖವಾಗಿದ್ದರೂ ಆರೋಪಿಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಮಾಹಿತಿ ಸದಸ್ಯರಿಗೆ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ಸಂಘಕ್ಕೆ ಅಪಾರ ಪ್ರಮಾಣದ ಆರ್ಥಿಕ ಹಾನಿಯಾಗಿದೆ ಎಂದು ದೂರಿದರು. ಇದೇ ವೇಳೆ ದಾಂಡೇಲಿ ಶಾಖೆಯ ಕಟ್ಟಡವು ಸಂಘದ ಸ್ವಂತ ಮಾಲೀಕತ್ವದಲ್ಲಿದ್ದರೂ ಶಾಖೆಯನ್ನು ಸ್ಥಳಾಂತರಿಸುವ ಪ್ರಯತ್ನ ನಡೆಯುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಶಾಖೆ ಸ್ಥಳಾಂತರಿಸಿದರೆ ಹಿರಿಯ ಸದಸ್ಯರು ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗಲಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ದಾಂಡೇಲಿ ಶಾಖೆಯನ್ನು ಸ್ಥಳಾಂತರಿಸಬಾರದು ಎಂದು ಸದಸ್ಯರು ಆಗ್ರಹಿಸಿದರು. ಹಾಗೆಯೇ ಕೆಲ ಪಿಗ್ಮಿ ಸಂಗ್ರಹ ಸಿಬ್ಬಂದಿ ಸಂಘದ ವಿರುದ್ಧ ಅಪಪ್ರಚಾರ ನಡೆಸುತ್ತಿದ್ದು ಠೇವಣಿದಾರರಿಗೆ ಹಣವನ್ನು ಬೇರೆ ಬ್ಯಾಂಕ್ಗಳಿಗೆ ವರ್ಗಾಯಿಸುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ. ಕಳೆದ 6 ತಿಂಗಳ ಪಿಗ್ಮಿ ಹಾಗೂ ಠೇವಣಿ ಖಾತೆಗಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥ ಸಿಬ್ಬಂದಿಯನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ಸದಸ್ಯರು ಒತ್ತಾಯಿಸಿದರು. ಸಂಘದ ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ದಾಂಡೇಲಿಯಲ್ಲಿ ನಡೆಸಿ ಸಂಘಕ್ಕೆ ಉಂಟಾದ ಹಾನಿ ಕುರಿತು ಸಂಪೂರ್ಣ ವರದಿ ನೀಡಬೇಕು ಹಾಗೂ ಸಂಘದ ಅಭಿವೃದ್ಧಿಗೆ ಸ್ಪಷ್ಟ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಾದಾಪೀರ್ ನದೀಮುಲ್ಲಾ, ಸರ್ಫರಾಜ್ ಬಾಬಾ ಮುಲ್ಲಾ, ಶೇಖ್ ಇಸಾಕ್, ರಿಯಾಜ್ ಅಹಮದ್ ಸಂದಲ್ವಾಲೆ, ಬಾಬುಲಾಲ್ ಫಿರ್ಜಾದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. बाद में हम लोग ऑडिट रिपोर्ट आने के बाद में दांडेली पुलिस स्टेशन के अंदर उनके ऊपर एफआईआर बना से हैं. वो एफआईआर का वो इन्वेस्टिगेशन कर रहे हैं. अभी चंद दिनों में उसका कुछ रिजल्ट मिल जाएगा हम लोग को. और हम लोग जाके 1 से 2 बार स्टेशन में इंक्वायरी करने के बाद में वो लोग बोले कि ऐसा लगता है कि सीओडी को जा रहा है ये केस, इसीलिए थोड़ा इंतज़ार करना पड़ेगा करके बोले. और हम लोग इसके पीछे पूरी कार्रवाई कर रहे हैं कि जल्द से जल्द हमारे सोसाइटी का पैसा आएगा लाने के लिए और ये जो कांड किए हैं उनको सजा देने के लिए. और अभी जो घोटाला हुआ था, जो आरोपी लोग हैं उन पर क्या एक्शन होगा? एफआईआर बना है. एफआईआर बना के कार्रवाई चालू है. कार्रवाई चालू है. हाँ, कार्रवाई चालू है. तो अभी तक रिकवर कितना हुआ? अभी तक रिकॉर्ड नहीं हुआ उसका, अभी क्योंकि इन्वेस्टिगेशन में है. देता हूँ कि चेयरमैन साहब को ऐसा ही हमारे साहब इस इलेक्शन में डायरेक्टर बने, उनका भी मैं शुक्रिया अदा करता हूँ. पहली बात तो कि जो अभी चेयरमैन साहब ने बताया कि जो घोटाला हुआ, इस घोटाले को हमें उनके ऊपर एफआईआर करे थे और जो उनके ऊपर कानून कार्रवाई करके जो भरपाई हमें करते हैं बोल के बोले, मुबारकबाद सर. दूसरी बात है कि ಎರಡನೇ ವಿಷಯ ಏನಂತಂದರೆ ಏನು ತಾಮೀರ್ ಕೋಆಪರೇಟಿವ್ ಬ್ಯಾಂಕ್ 1984ರಲ್ಲಿ ಏನು ಕಾರ್ಯರೂಪಕ್ಕೆ ಬಂದ ನಂತರ ಅದೊಂದು ಬಾಡಿಗೆ ರೂಪದಲ್ಲಿ ಚಾಲೂ ಆಗಿ ಸ್ವಂತ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಅಲ್ಲಿ ಬ್ಯಾಂಕ್ ಚಾಲೂ ಆಗಿದೆ. ಆದರೆ ಇವತ್ತೊಂದು ನಮಗೆ ಊಹಾಪೋಹ ಕೇಳಲಿಕ್ಕೆ ಬರ್ತಾ ಇದೆ, ಅದು ಬ್ಯಾಂಕನ್ನು ಕೆಳಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಅಲ್ಲಿಂದ ಅಂತೇಳಿ ಕೇಳಿ ಬಂದಾಗ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೀವಿ, ಆ ಬ್ಯಾಂಕನ್ನು ಎಲ್ಲಿದೆ ಅಲ್ಲೇ ಇರಲಿ, ಆ ಬ್ಯಾಂಕಿನ ವಹಿವಾಟ ಅಲ್ಲೇ ಚೆಂದಾಗಿ ನಡೀತಾ ಇದೆ ಮತ್ತು ಮುದುಕರು ವಯಸ್ಸಾದವರು ಅಲ್ಲಿ ತಳಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ಚೇರ್ಮನ್ರಿಗೆ ಮತ್ತು ಡೈರೆಕ್ಟರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇನ್ನೊಂದು ವಿಷಯ ಅಂದ್ರೆ ಏನಂತಂದರೆ ಏನು ತಾಮೀರ್ ಬ್ಯಾಂಕಿನ ಯಾರೋ ಅವ್ಯವಹಾರದಲ್ಲಿ ಅವರ ಮೇಲೆ ಎಫ್ಐಆರ್ ಆಗಿದೆ,
ಅವರ ಮೇಲೆ ಅವರನ್ನು ಉಳಿಸಾಕ ಯಾರಾದರೂ ಯಾರನ್ನಾರ ಉಳಿಸುವಂತ ಪ್ರಯತ್ನ ಒತ್ತಡ ಹಾಕಬಾರ್ದು ಅಂತೇಳಿ ಮನವಿ ಮಾಡ್ಕೊತೇನೆ. ಯಾಕಂತಂದ್ರೆ ತಪ್ಪು ಯಾರು ಮಾಡಿರ್ತಾರೋ ಅವರು ನೀರು ಕುಡಿಯಲೇಬೇಕು, ಉಪ್ಪಿನ ನೀರು ಕುಡಿಬೇಕು. ಈ ಸಂಸ್ಥೆ ಬೆಳೆಸಲಿಕ್ಕೆ, ಈ ಸಂಸ್ಥೆ ಬರಲಿಕ್ಕೆ ನಮ್ಮ ಇವರು ಗುಂತಿದಾರವರ ತಂದೆಯವರ ಪ್ರಯತ್ನ ಸಾಕಷ್ಟು. ಇವತ್ತು 13 ಶಾಖೆಗಳನ್ನು ಇಲ್ಲೇನು ನಡೀತಾ ಇದ್ದಾವೆ, ಬಹಳ ಉತ್ತಮ ರೀತಿಯಿಂದ ನಡೀತಾ ಇದೆ. ಹಲವಾರು ಕೋಟಿಗಳು ಇಲ್ಲಿ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಫಾಯ್ದೆ ಐತೆ ಅಂತೇಳಿ ಚೇರ್ಮನ್ ಸಾಹೇಬ್ ಹೇಳಿದರು. ಹಾಗಾಗಿ ನಾನು ಈ ಮನವಿ ಕೊಡಲಿಕ್ಕೆ ಅವರಿಗೆ ಬಂದಿದ್ದೇನೆ. ಮನವಿ ಕೊಡುವುದು ಯಾಕಂತಂದರೆ ಈ ಬ್ಯಾಂಕಿನಲ್ಲಿ ಏನು ಅವ್ಯವಹಾರ ಆಗಿದೆ ಇದು ಕೂಲಂಕುಷವಾಗಿ ತನಿಖೆ ಆಗಬೇಕು ಮತ್ತು ಅವರ ಮೇಲೆ ಯಾರು ಇದನ್ನು ಕಾಂಡ ಮಾಡಿದರೆ ಅವರ ಆ ದುಡ್ಡೇನು ಎಲ್ಲಿ ಮಿಸ್ಯೂಸ್ ಮಾಡಿದಾರೋ ಅದನ್ನು ಅವರ ಕಡೆಯಿಂದ ಭರಪಾಯಿ ಮಾಡ್ಕೋಬೇಕು. ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕಂತೇಳಿ ತಮ್ಮ ಚೇರ್ಮನ್ ಸಾಹೇಬರಿಗೆ ಮತ್ತು ನಮ್ಮ ಡೈರೆಕ್ಟರ್ ಆದ ಉಸ್ತಾದ್ ಅವರಿಗೆ ನಾನು ವಿನಂತಿ ಮಾಡ್ತಾ ಈ ಲೆಟರನ್ನು ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಹೌದು, ನಾವು ಈಗ ಮನವಿ ಕೊಟ್ಟಿದ್ದು ಮನವಿ ಓದಿ ಹೇಳಿದ್ದೀನಿ. ಮಾನ್ಯ ಅಧ್ಯಕ್ಷರು, ತಾಮೀರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆಡಳಿತ ಕಚೇರಿ, ಸಿರ್ಸಿ, ಉತ್ತರ ಕನ್ನಡ. ವಿಷಯ: ಮಾನ್ಯರೇ, ಈ ಕೆಳಗೆ ಸಹಿ ಮಾಡಿದ ನಾವು ತಾಮೀರ್ ಕೋಆಪರೇಟಿವ್ ಸೊಸೈಟಿ ಸದಸ್ಯರಾಗಿದ್ದು ನಮ್ಮ ಬೇಡಿಕೆ ಕ್ರಮ ವಹಿಸಲು ಮನವಿ. ಈ ಮೇಲಿನ ವಿಷಯ ಸಂಬಂಧಿಸಿದಂತೆ ನಾವು ತಾಮೀರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂಕೋಲಾ ಇದರ ಷೇರುದಾರರು ಜಿಲ್ಲೆಯ ಮುಸ್ಲಿಂ ಸಮಾಜದ ಒಂದು ಬಲಿಷ್ಠ ಬ್ಯಾಂಕ್ ಇದ್ದಿದ್ದು ಜಿಲ್ಲೆಯಲ್ಲಿ 13 ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಸೊಸೈಟಿ ಮೇಲಿಂದ ಮೇಲೆ ಅನೇಕ ಹಗರಣಗಳು ನಡೆಯುತ್ತಾ ಇದ್ದರೆ ಶಾಶ್ವತ ಪರಿಹಾರ ಆಗುತ್ತಿಲ್ಲ. ಕಳೆದ ವರ್ಷ ಸೊಸೈಟಿಯಲ್ಲಿ ಅನೇಕ ಹಗರಣಗಳು ದಾಂಡೇಲಿ ಶಾಖೆಯಲ್ಲಿ ನಡೆದಿದ್ದು ಸಂಘದ ಲೆಕ್ಕಪತ್ರದಲ್ಲಿ ವರದಿ ತಿಳಿದು ಬಂದಿದೆ. ಆದರೆ ಈ ಬಗ್ಗೆ ಕ್ರಮ ವಹಿಸಿದ್ದು ಏನೆಂದು ಸದಸ್ಯರಿಗೆ ಮಾಹಿತಿ ನೀಡಿದ್ದು ಇರುವುದಿಲ್ಲ ಮತ್ತು ಅದರಿಂದ ಸಂಘಕ್ಕೆ ಅಪಾರ ಪ್ರಮಾಣದ ಹಾನಿಯಾಗಿದ್ದು ಈ ವಿಷಯದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿಸ್ಥರ ಮೇಲೆ ಕ್ರಮ ವಹಿಸಬೇಕಾಗಿತ್ತು. ಮತ್ತೊಂದು ದುರ್ದೈವ ಸಂಗತಿ ಕೇಳಿ ಬಂದಿದ್ದು, ದಾಂಡೇಲಿ ಶಾಖೆ ಕಟ್ಟಡ ಸಂಘದ ಮಾಲೀಕತ್ವದಲ್ಲಿದ್ದು ಈ ಶಾಖೆಯನ್ನು ಸ್ಥಳಾಂತರಿಸುವ ಹುನ್ನಾರ ನಡೆದಿದೆ. ಇದರಿಂದ ಸಂಘಕ್ಕೆ ಯಾವುದೇ ರೀತಿಯ ಲಾಭ ಆಗುವುದಿಲ್ಲ. ಇದರಿಂದ ಹಿರಿಯ ಸದಸ್ಯರಿಗೆ ಸಂಘದ ವ್ಯವಹಾರಕ್ಕೆ ಕಷ್ಟಕರ ಆಗುತ್ತದೆ. ಅದರಿಂದ ಈ ಶಾಖೆಯನ್ನು ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡಬಾರದು. ಮತ್ತು ದಾಂಡೇಲಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಕೆಲ ಸಂಘದ ಪಿಗ್ಮಿ ಕೆಲಸ ಮಾಡುವ ಕೆಲಸಗಾರರು ಸಂಘದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಮತ್ತು ಕೆಲವರನ್ನು ಒತ್ತಾಯಿಸಿ ಇಟ್ಟ ಠೇವಣಿಯನ್ನು ತೆಗೆದು ಬೇರೆ ಬ್ಯಾಂಕಿಗೆ ಸ್ಥಳಾಂತರಿಸಲು ಸೂಚಿಸಿದ್ದಾರೆ. ಇದರಿಂದ ಕಳೆದ 6 ತಿಂಗಳ ಠೇವಣಿ ಮತ್ತು ಪಿಗ್ಮಿ ಖಾತೆಗಳನ್ನು ಪರಿಶೀಲಿಸಿ ತಪ್ಪಿಸ್ತರವನ್ನು ಸಂಘದಿಂದ ವಜಾ ಮಾಡಬೇಕು. ಮತ್ತೊಂದು, ಮಾನ್ಯರೇ, ಸಂಘದ ವಿಶೇಷ ಸರ್ವಸಮಿತಿ ಸಭೆಯನ್ನು ದಾಂಡೇಲಿಯಲ್ಲಿ ನಡೆಸಿ ಸಂಘಕ್ಕೆ ಆದ ಹಾನಿ ಬಗ್ಗೆ ವರದಿ ಮಾಡಿ ಅಭಿವೃದ್ಧಿಗೊಳಿಸಲು ಕ್ರಮ ವಹಿಸಬೇಕು. ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಈ ಮೇಲಿನ ವಿಷಯ ಸೂಕ್ಷ್ಮತೆಯನ್ನು ಪರಿಶೀಲಿಸಿ ಕೂಡಲೇ ಕ್ರಮ ವಹಿಸಬೇಕೆಂದು ಕೇಳುತ್ತೇವೆ. ಇಂತಹ ವಂದನೆಗಳು. ಪ್ರತಿ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಯವರು, ಶಾಸಕರು, ಹಳ್ಯಾಳ್, ದಾಂಡೇಲಿ, ಜೋಲ್ಡಾ ವಿಧಾನಸಭಾ ಕ್ಷೇತ್ರ. ಮತ್ತು ಎರಡನೇದು, ಮಾನ್ಯ ಉಪನಿರ್ಬಂಧಕರು, ಸಹಕಾರಿ ಸಂಘ, ಕಾರವಾರ. ಇವರಿಗೆ ನಾವು ಪತ್ರ ಕೊಟ್ಟಿದ್ದೇವೆ. ಕ್ರಿಮಿನಲ್ ಕೇಸ್ ನಡೀತಾ ಇದ್ದರಿಂದ ಅದು ಇನ್ನೂ ಮುಕ್ತಾಯ ಆಗ್ಲಿಲ್ಲ. ಅದು ಮುಕ್ತಾಯ ಆದ ತಕ್ಷಣ ಆ ಹಣ ಅಲ್ಲಿ ಜಮಾ ಆಗ್ತದೆ. ನಮ್ಮ ಸಿಬ್ಬಂದಿಗಳಿಂದ ನಾವು ವಸೂಲಿ ಮಾಡಿಟ್ಟಿದ್ದೇವೆ ಅಂದ್ರೆ ಅದರ ಬಗ್ಗೆ ಏನಿಲ್ಲ. ಬಟ್ ಹಣ ಬಂದದ್ದು ನಾವು ತುಂಬಲಿಕ್ಕೆ ಆಗೋದಿಲ್ಲ. ಅದು ಕೋರ್ಟ್ ನಲ್ಲಿ ನಿಕಾಲಿ ಆದ ನಂತರ, ಆದೇಶ ಆದ ನಂತರ ತುಂಬಬೇಕಾಗ್ತದೆ. ಒಂದು. ಎರಡನೇದು, ದಾಂಡೇಲಿ ಶಾಖೆಯನ್ನು ನಾವು ಸ್ಥಳಾಂತರ ಮಾಡ್ತಿದ್ವಿ ಅಂತ ಹೇಳಿ ಹೇಳಿದ್ದು ಅದು ಸತ್ಯಕ್ಕೆ ದೂರವಾದದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಸ್ಥಳದ ಅಭಾವ ಇದ್ದರಿಂದ ನಾವು ಹಿಂದೆ ಎಕ್ಸ್ಟೆನ್ಷನ್, ಅದೇ ಜಾಗವನ್ನು ಎಕ್ಸ್ಟೆನ್ಷನ್ ಅಲ್ಲಿ ಕಸ್ಟಮರ್ಸಿಗೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹೊರಗಡೆ. ಅದನ್ನು ಸ್ವಲ್ಪ ಹಿಂದ್ಗಡೆ ತಗೊಂಡು ನಾವು ಅಲ್ಲಿ ಎಲ್ಲರಿಗೂ ಅದೇ ಬಿಲ್ಡಿಂಗ್ ಅಲ್ಲಿ ಹಿಂದೆ ವಾಡಾಯಿಸ್ಕೊಡೋದು. ಬಿಲ್ಡಿಂಗ್ ಇದ್ದ ಸ್ಥಳದಲ್ಲೇ ಸ್ಥಳಾಂತರ ಮಾಡ್ತಾ ಇದ್ದದ್ದು ಇದು ಸತ್ಯಕ್ಕೆ ದೂರವಾದದ್ದು. ಇದರಲ್ಲಿ ಏನು ನೀವು ಸಂಶಯ ಪಡೋ ಅವಶ್ಯಕತೆ ಇಲ್ಲ. ಅದರ ಬಗ್ಗೆ ಯಾರ್ದು ನಮ್ಗೆ ಒತ್ತಡ ಇಲ್ಲ, ಏನಿಲ್ಲ. ನಾವು ನಮ್ಮ ಸೊಸೈಟಿಯ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ಅದನ್ನ ಬೇರೆ ಏನ್ ಇದು ನಮ್ಮ ಅಭ್ಯಂತರ ಇಲ್ಲ ಅದರಲ್ಲಿ. ಈಗ ಸ್ಟಾಫ್ ಖಾಲಿ ಆದ ತಕ್ಷಣ ನಾವು ತಗೊಳ್ಳಿಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಡಿಪಾರ್ಟ್ಮೆಂಟ್ ದಿಂದ ಪರ್ಮಿಷನ್ ತಗೊಂಡೇ ಮಾಡ್ಬೇಕಾದ್ರೆ. ಹೋದ ಮೀಟಿಂಗ್ ದಲ್ಲಿ ನಾವು ಖಾಲಿ ಹುದ್ದೆ ಭರ್ತಿ ಮಾಡೋಗೋಸ್ಕರ ನಮ್ದು 52 ಸ್ಟಾಫಿನ ವರಂದ ಬಲ ಇದೆ. ಈಗ ನಮ್ಮ ಹತ್ರ 40 ಇದೆ. 12 ಜನ ಖಾಲಿ ಆಗಿದ್ದಾರೆ. ನಾವು ಡೈಲಿ ಜಸ್ಟ್ ತಗೊಂಡು ನಂದನ್ನ ಸ್ವಲ್ಪ ಥಂಡಿ ಆದ್ರಿಂದ ಸ್ವಲ್ಪ ವಾಯ್ಸ್ ಬಿದ್ದೋಗಿದೆ. ಡೈಲಿ ಜಸ್ಟ್ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಈಗ ನಮ್ಗೆ ಏನ್ ತೊಂದರೆ ಏನಂತ ಹೇಳಿದ್ರೆ
ಆ ಖಾಲಿ ಹುದ್ದೆ ಭರ್ತಿ ಮಾಡ್ಲಿಕ್ಕೋಸ್ಕರ ನಾವು ಡಿಪಾರ್ಟ್ಮೆಂಟಿಗೆಲ್ಲ ಪ್ರಪೋಸಲ್ ಅನ್ನು ಕಳಿಸಿದ್ದೇವೆ. ಅದು ಮಂಜೂರಿ ಮಾಡಿಕೊಂಡು ಮುಂದಿನ ಮೀಟಿಂಗ್ ತನಕ ಆಗ್ಬೋದು ಅಂತೇಳಿ ವಿಶ್ವಾಸ ಇದೆ. ನಾವು ಆ ಸಮಯದಲ್ಲಿ ಒಂದು 2-3 ತಿಂಗಳಾದ ಪೂರ್ತಿ ಸ್ಟಾಫ್ ನಮ್ಗೆ ಭರ್ತಿ ಆಗ್ತದೆ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ 1 ವರ್ಷ ಚಿಲ್ಲರೆ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಆಯ್ತು. ಹಾಗಾಗಿ ಸ್ವಲ್ಪ ಇದು ಡಿಲೇ ಆಯ್ತು. ಈಗ ನಾವು ಫಸ್ಟ್ ಮೀಟಿಂಗ್ ಅಲ್ಲಿ ಆ ವಿಷಯವನ್ನು ತಗೊಂಡಿದ್ದೇವೆ. ಈಗ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೇವೆ. ಆದ್ರೆ ನಾವು ಯಾವುದೇ ನಮ್ಮ ಸ್ವ ಇಚ್ಛೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಸಂಬಂಧಪಟ್ಟ ಇಲಾಖೆ ಪರ್ಮಿಷನ್ ಬೇಕಾಗ್ತದೆ. ಅದೇ ನಾವು ಹೋದ ವರ್ಷ ಸಿರ್ಸಿಯಲ್ಲಿ, ಈಗ ಈ ವರ್ಷ ಸಿರ್ಸಿಯಲ್ಲಿ ಮಾಡ್ಬೇಕಂತೇಳಿ ನಾವು ಪರ್ಮಿಷನ್ ತಗೊಂಡ್ ಬಂದಿದ್ದೇವೆ. ಹೋದ ವರ್ಷ ಮಾಡೋದಿತ್ತು, ಬಟ್ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಆಯ್ತು. ಹಾಗಾಗಿ ಪರ್ಮಿಷನ್ ಸಿರ್ಸಿಯಲ್ಲಿ ಮಾಡುವ ಅನುಮತಿ ನಾವು ತಗೊಂಡ್ ಬಂದಿದ್ದೇವೆ. ಹಾಗಾಗಿ ಈ ವರ್ಷ ನಾವು ಸಾಧ್ಯವಾದಷ್ಟು ನಾವು ಸಿರ್ಸಿಯಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.